ಬ್ರದರ್ ಈಗ ಮೀನುಗಳು ಸತ್ತಾವ ಯಾಕ ಯಾತ ಸಲುವಾಗಿ? ಈ ಮೀನುಗಳು ಸಾಯ್ಬೇಕಂತಂದ್ರ ಕಾರಣ ಅಂತಂದ್ರಿ ಹಿಂಗೆಲ್ಲ ಕಡಿಮೆ ಆಗಿ ಬಿಸಿಲಿನ ತಾಪದಿಂದ ನಮ್ಮ ಮೀನುಗಳು ಸತ್ತಾವ್ರಿ. ಹಾ. ಸಾಯ್ಲಿಕ್ ಕಾರಣ ಅಂತಂತಂದ್ರ ಇದು ಬಿಸಿಲಿನ ತಾಪದಿಂದ ಸತ್ತಾವ್ರಿ ಅವ. ಹ್ಮ್. ಆ ಸಾಯ್ಲಿಕ್ಕ ಒಂದ್ ಲೆಕ್ಕ ಏನೈತ್ರಿ ನಾವು ಲಕ್ಷ ಗಂಟ್ಲೆ ಖರ್ಚು ಮಾಡಿ ನಾವ್ ಮೀನುಗಳೆಲ್ಲ ಬಿಟ್ಟವ್ರಿ. ಹ್ಮ್. ಇದಕ್ಕೆ ಏನಾರ ಅಕಸ್ಮಾತ್ ಆಗಿ ನಮ್ ಮೀನುಗಾರಿಕೆ ಇಲಾಖೆ ಆಗಲ್ರಿ ನಮ್ ಬೆಳಗಾವ್ ನಿಂತ್ರ ಆಮೇಲೆ ಮತ್ತ ನಮ್ ಪಂಚಾಯತಿ PDO ಹ್ಮ್. ಏನಾರ ಅಕಸ್ಮಾತ್ ಆಗಿ ಏನಾರ ಪರಿಹಾರ ಧನ ಒಂದ್ ನೀಡಿಸ್ಕೊಡ್ಬೇಕಟ್ಟಾರಿ. ಹಾ. ಅಲ್ಲಿ ಇಲ್ಲ. ಎಷ್ಟು ಮೇಣ ಬಿಟ್ಟಿದ್ರಿ ಈಗ ಎಷ್ಟ್ ಸತ್ತಾವ? ಮಿನಿಮಮ್ ಅಂತಂದ್ರು ಒಂದ್ 1.5 ಲಕ್ಷ 2 ಲಕ್ಷ ರೂಪಾಯಿ ನಾವು ಮೀನಾ ಬಿಟ್ಟಿದ್ವಿ. ಹ್ಮ್. ಬಿಟ್ಟಿದ್ರಿ ನಮ್ದು ಇದ ದಂಧೆಗೆ ಆಗಿತ್ರಿ. ಆದ್ರ ನಮ್ ದೋಸ್ತುಗಳು ಸಲುವಾಗಿ ಅದ್ರ ಸಲುವಾಗಿ ನಾವು ಒಂದು ಲೆಕ್ಕತಿ ಒಂದು ಮಾತು ಏನ್ ಹೇಳ್ಬೇಕಂತಂದ್ರ ಏನಾರ ಪರಿಹಾರ ಧನ ಅಂತಂತಂದ್ರ ನಮ್ PDO ಆಗ್ಲಿ ನಮ್ಮ ಮೀನುಗಾರಿಕೆ ಇಲಾಖೆ ಬೆಳಗಾವ್ ನಿಂತ್ರ ರೀ ಹ್ಮ್. ಏನಾರ ನೀಡಿಸ್ಕೊಟ್ಟ ಸಾಕ್ರಿ. ಹ್ಮ್. ಮತ್ತ ಇದನ್ನ ಅಲ್ಲಿಗ ನಿನ್ನಿಂದ ಮೀನುಗಳು ಸಾಯ್ತಾವ ಎಷ್ಟು ಅಂದಾಜ್ ಎಷ್ಟು ಮೀನು ಅಂದಾಜ್ ಅಂತಂದ್ರ 1.5-2 ಕ್ವಿಂಟಲ್ ಮಟ ಸತ್ತಾವ್ರಿ 2 ದಿವಸದೊಳಗೆ. ಹ್ಮ್. 2 ದಿವಸದೊಳಗೆ 1.5-2 ಕ್ವಿಂಟಲ್ ಸತ್ತಾವ್ರಿ. ನಮ್ಗ ನುಕ್ಸಾನ್ ಆಗತೈತಿ ನೋಡ್ರಿ. ಅಲ್ಲಿ ಬಿಸಿಲಿನ ತಾಪಕ ಸತ್ತಾವ ಅಂತ ಅನ್ಸತ್ತೆ. ಹಾ, ಬಿಸಿಲಿನ ತಾಪಕ ಸತ್ತಾವ್ರಿ ಸರ್. ಈಗ ಏಕಾಏಕಿ ನೀರ್ ಕಡಿಮೆ ಆಗೈತ್ರಿ ಇದು. ನೀರ್ ಕಡಿಮೆ ಆಗಬೇಕಂದ್ರ ನಾವ ಹರಿನಾಳ ಜಲಾಶಯದಿಂದ ನೀರ್ ತರಿಸ್ತಿದ್ವಿ ಸರ್. ಹಾ. ನಮ್ಮ ಊರಿಗೆಲ್ಲ ನಮ್ಮ ಜನಸಾಮಾನ್ಯರಿಗೆಲ್ಲ ಅದ ಬರೋದಿಲ್ಲ ಸರ್ ಹ್ಮ್. ನೀರ. ಅದ ನಮ್ಮ ಜನಸಾಮಾನ್ಯರ ಕುಡಿದು ಬಿಟ್ಟಿದ್ದ ಹ್ಮ್. ನಾವು ಕೆರೆಗಳಿಗೆ ಬಿಡಿಸ್ತಿದ್ವಿ ಸರ್. ಹ್ಮ್. ಅದ್ ಕೆರೆಗೆ ಬಿಡಿಸೋ ಸಲುವಾಗಿರಿ ಅಂತಂದ್ರ ಈಗ ಒಂದ್ ಸ್ವಲ್ಪ ತಾಪ ಜಾಸ್ತಿ ಆಗಿರಿ ನೀರು ಒಂದ್ ಸ್ವಲ್ಪ ನಮ್ಮ ಜನಸಾಮಾಜಿಕೆಲ್ಲ ಕುಡಿದು ಬಿಟ್ಟಿದ್ದ ನೀರು ಕೆರೆಗೆ ಬಿಡ್ತಿದ್ವಿ ಅಲ್ಲ ಸರ್. ಹ್ಮ್. ಅದ ಅಲ್ಲೇ ಪುರೋಟ ನೀರೆಲ್ಲ- ನೀರ್- ಕೆರೆಗೆ ಪುರೋಟ ನೀರ್ ಕಡಿಮೆ ಆಗಿ ಮೀನುಗಳು ಸತ್ತಾವ ಒಂದ್ ಕಡೆ ಬಿಸಿಲು ಹೆಚ್ಚಾಗಿ. ಸತ್ತಾರ ಸರ್. ಓಕೆ, ತಮ್ಮ ಹೆಸರು? ಸತೀಶ್ ನಾಗಪ್ಪ ಯಲ್ಲಾಪುರ.